ಬಿಜೆಎಸ್ ಶಾಲೆಯ ಮಕ್ಕಳು ಮಂಡ್ಯ ಜಿಲ್ಲಾ ಮಟ್ಟದ ವಿಜ್ಞಾನ ನಾಟಕ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಪ್ರಥಮ ಸ್ಥಾನ ಗಳಿಸಿದ್ದ ಹಿನ್ನೆಲೆಯಲ್ಲಿ ಮಿನುಗುತ್ತಾರೆ ನಾಟಕ ಪ್ರದರ್ಶನವನ್ನು ಪಾಂಡುಪುರದಲ್ಲಿ ಆಯೋಜಿಸಲಾಗಿತ್ತು. ಪಾಂಡುಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್, ತೇಜಸ್ವಿ ಬಳಗ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಹಿರಿಯ ಗಾಂಧಿವಾದಿ ಬಿ. ಸುಜಯಕುಮಾರ್ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ರಂಗಕರ್ಮಿ ಚ. ನಾರಾಯಣಸ್ವಾಮಿ ಪಾಟೀಲ್ ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಜೆಡಿಎಸ್ ಮುಖಂಡ ಅಶ್ವಥ್ ನಾರಾಯಣಗೌಡ, ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್. ಆರ್. ಧನ್ಯಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮೇಣಗರ ಪ್ರಕಾಶ್ ಸೇರಿದಂತೆ ಹಲವರು ಇದ್ದರು. ಈ ವೇಳೆ ನಾಟಕ ಪ್ರದರ್ಶನ ನಡೆಯಿತು. ತಮ್ಮ ಅಮೋಘ ಅಭಿನಯದ ಮೂಲಕ ಮಕ್ಕಳು ಎಲ್ಲ ಪ್ರೇಕ್ಷಕರ ಮನ ಗೆದ್ದರು. ಈ ವೇಳೆ ಪತ್ರಕರ್ತ ಗಣಗು ನಂಜೇಗೌಡ, LIC ಮಂಜು, ನಿವೃತ್ತ ಶಿಕ್ಷಕರಾದ ಚಂದ್ರಶೇಖರಯ್ಯ, ಚಪ್ಪರ್ ಮುನಿ ಹಾಗೂ ಪಾಟೀಲ್, ಪೋಷಕರಾದ ಜಗದೀಶ್, ಮಹೇಶ್, ಶ್ವೇತಾ ಇತರರು ಅನಿಸಿಕೆ ವ್ಯಕ್ತಪಡಿಸಿ ಮಕ್ಕಳು ಸಣ್ಣಪುಟ್ಟ ತಪ್ಪುಗಳನ್ನು ಹೊರತುಪಡಿಸಿ ನಾಟಕವನ್ನು ಉತ್ತಮವಾಗಿ ಅಭಿನಯಿಸಿದ್ದಾರೆ. ಕ್ಲಿಷ್ಟಕರವಾದ ಕನ್ನಡ, ಇಂಗ್ಲಿಷ್ ಭಾಷೆಯನ್ನು ಯಾವುದೇ ತಪ್ಪಿಲ್ಲದಂತೆ ಮಾತನಾಡಿದ್ದಾರೆ. ಆ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವರು ವಿಭಾಗೀಯ ಮಟ್ಟ ಮತ್ತು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಹುಮಾನ ಗಳಿಸುವ ಮೂಲಕ ತಾಲೂಕಿಗೆ ಕೀರ್ತಿ ತರಬೇಕೆಂದು ಅವರು ಆಶಿಸಿದರು. ಇವತ್ತು ಒಂದು ತಾಲೂಕಿನಲ್ಲಿ ಒಂದು ಮಕ್ಕಳ ನಾಟಕಕ್ಕೆ ಇಂಥ ಒಳ್ಳೆಯ ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಕಾರಣರಾದ ಎಲ್ಲರಿಗೆ ನಾನು ಯಾವುದೇ ಹೆಸರನ್ನು ಹೇಳಕ್ ಬಯಸೋದಿಲ್ಲ. ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣರಾದ ಎಲ್ಲರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ನನ್ನ ಪರವಾಗಿ ಮತ್ತು ನನ್ನ ಗಮ್ಯ ಶ್ರೀರಂಗಪಟ್ಟಣದ ಪರವಾಗಿ ಸಲ್ಲಿಸ್ತೇನೆ. ನಾನು ಯಾಕೆ ಗಮ್ಯ ಹೆಸರನ್ನ ಹೇಳ್ತೇನೆ ಅಂದ್ರೆ, ಸ್ನೇಹಿತರೆ, ಬಹುಶಃ ನನ್ನ ವಯಸ್ಸಿನವರು ಬಹಳಷ್ಟು ಜನ ಇದ್ದೀರಿ, 60+. ಎಲ್ಲ ತಂದೆಯರಿಗೆ ಒಂದು ಆಸೆ ಇರುತ್ತೆ, ನನ್ನ ನಂತರ ನನ್ನ ಸಂತಾನ ಅಥವಾ ನನ್ನ ಹೆಸರು ಹೇಗೆ ಮುಂದೆ ಇರುತ್ತೋ ಗೊತ್ತಿಲ್ಲ ಅನ್ನೋ ಒಂದು ಡೌಟ್. ಬಟ್ ಐ ಆಮ್ ವೆರಿ ಕ್ಲಿಯರ್. ನಾನು ರಂಗಭೂಮಿಯಲ್ಲಿ 37 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಆ 37 ವರ್ಷಗಳ ಕೆಲಸ ಮಾಡುವಾಗ ರಂಗಭೂಮಿಯ ಬೇರೆ ಬೇರೆ ಆಯಾಮಗಳನ್ನ ನೋಡಿದ್ದೇನೆ. ಬಹುಶಃ ಪಾಂಡವಪುರದಲ್ಲಿ ಬಹಳಷ್ಟು ಜನ ನನ್ನ ಪರಿಚಯ ಇದೆ. ನಾನು ಪಾಂಡವಪುರದ ಹಿಂದಿನ ಗೆಳೆಯರ ಬಳಗ ತಂಡದಿಂದ ಪ್ರಾರಂಭ ಮಾಡಿ ಗ್ರಾಮರಂಗ ತಂಡದವರೆಗೂ ಹಲವಾರು ನಾಟಕಗಳನ್ನ ನಿರ್ದೇಶನ ಮಾಡಿ ಹಲವಾರು ಪ್ರದರ್ಶನಗಳನ್ನ ಪಾಂಡವಪುರದಲ್ಲಿ ಮಾಡಿದ್ದೇನೆ. ಅದರಲ್ಲಿ ವಿಶೇಷವಾದ ನಾಟಕ, ನಾನು ಚಂದ್ರಶೇಖರ್ ಅವರ ಪಕ್ಕ ಇದ್ದಾರೆ, ನಾನು ಅವ್ರಿಗೆ ಒಂದು ಲೇಖನವನ್ನು ಕೂಡ ಕೊಡಬೇಕು, ಇನ್ನೂ ಕೊಡಕ್ಕಾಗಿಲ್ಲ ಅವರ ಅಭಿನಂದನಾ ಗ್ರಂಥಕ್ಕೆ. ಕುಂತಿ ಬೆಟ್ಟದ ಮೇಲೆ, ಬಹುಶಃ ಇವತ್ತು ನಾಟಕ ನೋಡೋದು ಸ್ಟೇಜ್ ಮೇಲೆ, ಆನ್ ಸ್ಟೇಜ್ ನಾಟಕ ನೋಡ್ತಾ ಇದ್ದೀನಿ. ಸ್ಟೇಜ್ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ, ನಿಮಗೆ ಕೂತ್ಕೊಳ್ಳೋಕೆ ಚೇರ್ ಇದೆ. ಅವತ್ತು ನಾನು ಮಾಡಿಸಿದ ನಾಟಕ ಪರಿತ್ಯಕ್ತ, ಕನ್ನಡದ ಬಗ್ಗೆ ಒಂದು ನಾಟಕವನ್ನು ಮಾಡಿಸಿದ್ದೀನಿ. ಶಿಕ್ಷಣ ಆಗಬೇಕು, ಕೇವಲ ಪುಸ್ತಕವನ್ನು ಓದಿ ಹಾಳೆಗಳನ್ನು ತಿರುವಾಗಿ ಅದರಲ್ಲಿರೋದನ್ನ ಗಟ್ಟು ಮಾಡಿ ಪರೀಕ್ಷೆ ಬರೆಯುವುದು ಶಿಕ್ಷಣ ಅಲ್ಲ. ಇವತ್ತು ತುಂಬಾ ಜನ ನಾವು ಅನ್ಕೋತೀವಿ ಅನಕ್ಷರಸ್ಥರು ಅಂತ, ಇವತ್ತು ಅನಕ್ಷರಸ್ಥರಿದ್ದಾರೆ. ಓದಿಯೂ ಕೂಡ ಅನಕ್ಷರಸ್ಥ ರೀತಿಯಲ್ಲಿ ಬಿಹೇವ್ ಮಾಡೋ ಜನಗಳನ್ನು ನೋಡ್ತಾ ಇದೆ ಸಮಾಜದಲ್ಲಿ. ನಾವು ಮಾಡಬೇಕಾಗಿರೋದು ಇವತ್ತು ಮುಂದಿನ ಸಮಾಜಕ್ಕೆ ಸಾಮಾಜಿಕ ಕಳಕಳಿಯುಳ್ಳ ಪ್ರಜೆಗಳನ್ನಾಗಿ ರೂಪಿಸಲು ಶಿಕ್ಷಣದ ಕೆಲಸ ಆಗಬೇಕು. ಆ ಕೆಲಸಕ್ಕೆ ಕೇವಲ ಪುಸ್ತಕ ಅಲ್ಲ, ಅದರ ಜೊತೆಗೆ ಸಾಧ್ಯವಾಗುವಂತ ಎಲ್ಲ ಅವಕಾಶಗಳನ್ನ ಮಕ್ಕಳು ಕಲ್ಪಿಸಿಕೊಡ್ಬೇಕು. ಇವತ್ತು ಬಹಳಷ್ಟು ಪ್ರೇಕ್ಷಕರು ಗಮನಿಸಿ, ಇವತ್ತು ನಾಟಕದಲ್ಲಿ ಮಾಡ್ತಿರುವಂತ ಮಕ್ಕಳು ಮನೆಯಲ್ಲಿ ಬಿಹೇವ್ ಮಾಡುವುದನ್ನು ಗೊತ್ತಾಗ್ತಿರುತ್ತೆ. ಆ ಮಕ್ಕಳಲ್ಲಿ ಬೇರೆ ಬೆಳವಣಿಗೆ ಆಗಿದೆ, ಸಮಥಿಂಗ್ ಚೇಂಜ್ ಅಂತ ಅನ್ಸುತ್ತೆ. ಮಕ್ಕಳಿಗೆ ಸ್ವತಂತ್ರವಾಗಿ ತಮ್ಮ ಅನಿಸಿಕೆಗಳನ್ನ ಹೇಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಸ್ವತಂತ್ರವಾಗಿ ಅಭಿವ್ಯಕ್ತಿಗೊಳಿಸೋಕೆ ಸಾಧ್ಯ ಆಗುತ್ತೆ, ಸ್ವತಂತ್ರವಾಗಿ ತೀರ್ಮಾನ ಕೈಗೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲವೂ ಕೇವಲ ರಂಗಭೂಮಿ ಅಷ್ಟೇ ಅಲ್ಲ, ಅದು ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಎಲ್ಲ ಆಯಾಮಗಳನ್ನ ಮಕ್ಕಳಿಗೆ ನಾವು ತೆರೆದುಕೊಳ್ಳುವುದರ ಮೂಲಕ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು. ಸುಲಭ ಅಲ್ಲ, ಯಾಕಂದ್ರೆ ಸ್ಕ್ರಿಪ್ಟ್ ಬರೆದ ತಕ್ಷಣ ಓದೋಗಿಲ್ಲ, ಮತ್ತೆ ಪ್ರತಿದಿನ ಬದಲಾವಣೆಗೆ ಅವಕಾಶ ಇದೆ. ಇವತ್ತು ಏನು ಒಂದು ಮಾತಾಡಿದ್ರು ಬದಲಾಯಿಸ್ಕೋಬಹುದು. ಪ್ರಾಯಶಃ ಮೂಲ ಲೇಖಕರು ಕೂಡ ಅದನ್ನು ಬಿಟ್ಕೊಳ್ತಾರೆ. ಆವತ್ತಿನ ಸಂದರ್ಭಕ್ಕೆ ತಕ್ಕ ಹಾಗೆ ಅದನ್ನ ಪ್ರಸ್ತುತಪಡಿಸ್ಬೋದು. ನಾನು ಶ್ರೀರಂಗಪಟ್ಟಣದಿಂದ
ಕನ್ನಡದ ಮೊದಲ ನಾಟಕ ಶ್ರೀರಂಗಪಟ್ಟಣದಲ್ಲಿ ರಚಿತ ಆಗಿತ್ತು. ಮಿತ್ರವಿಂದ ಗೋವಿಂದ ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದ ಸಿಂಗರಾಜ ಅಂತ ಕರ್ತು. ಆಗೆಲ್ಲ ಶತಮಾನಗಳ ಕಾಲ ಪೌರಾಣಿಕ ವಸ್ತುಗಳು ಇತ್ತು. ಕಾಲ ಬದಲಾಗಿದೆ. ಇವತ್ತು ವಸ್ತು ಕಲಿತಾಚಾರ ಪ್ರಾಯಶಃ ನಮಗೆ ಅಷ್ಟು ಇಷ್ಟು ಗೊತ್ತು ಕಲ್ಪನಾಚಾರ ಅವರ ವಿಜ್ಞಾನದ ಮುಖ ಮತ್ತು ತ್ಯಾಗ ಅದನ್ನು ಇವತ್ತು ನಾವು ನೋಡ್ತೀವಿ. ಪ್ರಾಯಶಃ ಇನ್ನು 15 ವರ್ಷದಲ್ಲಿ ಇನ್ಯಾವ ಯಾವ ಹೊಸ ವಿಷಯಗಳು ನಾಟಕಕ್ಕೆ ಒಪ್ಪಿಕೊಡ್ತೇವೆ ಅನ್ನೋದನ್ನ ಮುಂದಿನ ಜನ ನಾನು ನೋಡುತ್ತೇನೆ. ಆದರೆ ಈ ಸಾಂಸ್ಕೃತಿಕ ಜೀವಂತಿಕೆ ಉಳಿಸ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ಈ ಸಮಾಜ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರಿಗೆ ಧನ್ಯವಾದನ ತಮ್ಮ ಮೂಲಕ ನಾನು ಹೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಅವ್ರು ಇಲ್ಲಿದ್ರೆ ನನಗೆ ಬರ್ತಾ ಇಲ್ಲ, ನನ್ನ ಪರಿಚಯ ನಿಮ್ಗೆ ಆಗ್ತಿಲ್ಲ, ನಿಮ್ಮ ಪರಿಚಯ ಈ ಮಕ್ಕಳ ಕಾರ್ಯಕ್ರಮಕ್ಕೆ ಸರ್ ಅವರು ಸರ್ ತುಂಬ ಹೇಳಿದರು, ಸುಜಯ್ ಕಮ್ ಸರ್ ತುಂಬ ಹೇಳಿದ್ದಾರೆ. ಮಕ್ಕಳಿಗೆ ಇನ್ನೂ ಈ ಹೇಗೆ ಕಲ್ಪನಾ ಚಾವ್ಲಾ ಮೇಲಿಕೆ ಬಾಹ್ಯಾಕಾಶಕ್ಕೆ ಹೋದ್ರು ಅದೇ ಥರ ಮಕ್ಕಳು ಇನ್ನೂ ಮುತ್ತುಗೇರಿ ಒಳ್ಳೆ ಇದರ ಹೆಸರು ತರಲಿ ಪಾಂಡವಪುರಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಯಸಿದ್ದೀನಿ. ಹಾಗೆ ನಿಮಗೆ ಇವತ್ತು ಉತ್ತರ ಕರ್ನಾಟಕದ ರಂಗಭೂಮಿ ಭಾಳ ಒಳ್ಳೆ ಇದರಲ್ಲಿದೆ. ರಂಗಭೂಮಿ ಅಂದ್ರೆ ಅಲ್ಲೇನೆ ಉತ್ತರ ಕರ್ನಾಟಕ ಜಾಸ್ತಿ. ಅದರಲ್ಲಿ ಗುಡಿಗೇರಿ ಸಂಸ್ಥೆ ಮತ್ತು ಬೇರೆ ಬೇರೆ ಸಂಸ್ಥೆಗಳಿದ್ದಾವೆ. ಕಿತ್ತೂರು ರಾಣಿ ಚೆನ್ನಮ್ಮ ಅತ್ಯಂತ ನಾಟಕ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಅತ್ಯಂತ ನಾಟಕ ಆಡೋರು ಮಕ್ಕಳು ಎಷ್ಟೆಷ್ಟೋ ಜನ ಇದ್ದಾರೆ. ಅಲ್ಲಿ ರಾತ್ರಿ 9-10 ಗಂಟೆ ಶುರುವಾದರೆ ಬೆಳಿಗ್ಗೆ 6-7 ಗಂಟೆವರೆಗೂ ಮುಗಿತಿತ್ತು. ಅಷ್ಟು ಚೆನ್ನಾಗಿ ರಂಗಭೂಮಿ ಅಲ್ಲೇ ಇದೆ. ಇಲ್ಲಿ ನಮ್ಮ ಪಾಂಡವಪುರ, ನಾನು ಎಲ್ಲ ಮೈಸೂರಲ್ಲಿ ಸದ್ಯಕ್ಕಿರೋದು, ನಾನು ನಮ್ಮೂರು ಉತ್ತರ ಕನ್ನಡ ಗದಗತ್ತ. ಬಟ್ ಎಲ್ಲೋ ನನಗೆ ಪರಿಚಯ ಆಗಿ ಡಾಕ್ಟರ್ ಶ್ರೀನಿವಾಸ್ ಅವ್ರ ಪರಿಚಯ ಆಗಿ 2 ತಿಂಗಳಿಂದ ಮರೆಯಂತಾರೆ. ನನಗೆ ಡೈಲಿ ಅವ್ರು ನನ್ನ ಜೊತೆನೇ ಇರ್ತೀನಿ ಅನ್ಸುತ್ತೆ. ಅದೊಂದು ಸೌಭಾಗ್ಯ ನಂದು. ಇದನ್ನು ಹೇಳ್ತಾ ಮಕ್ಕಳು ಇನ್ನೂ ಚೆನ್ನಾಗಿ ನಾವು ಪ್ರೋತ್ಸಾಹ ಕೊಟ್ಟು, ನಾವು ಪ್ರೋತ್ಸಾಹ ಕೊಟ್ಟರೆ ಅವ್ರು ಮುಂದೆ ಬರ್ತಾರೆ. ಹುಮ್ಮಸ್ ಇರ್ಬೇಕು ಅವ್ರಿಗೆ, ಹುಮ್ಮಸ್ ಕೊಟ್ಟರೆ ಮುಂದೆ ಇರ್ತಾರೆ ಅಂತ ಹೇಳ್ಬಿಟ್ಟು ಬಯಸ್ತಾ ನಿಮ್ಮ 1-2 ಮಾತು ಕೊಟ್ಟದಕ್ಕೆ ಮತ್ತೆ ನನ್ನ ಕರೆದಕ್ಕೆ ತಮ್ಮೆಲ್ಲರಿಗೂ ಒಂದಿನ ಹೇಳ್ತಾ ನನ್ನ ಕಾರ್ಯ ಅವರಿಗೆ ಶುಭ ಆಗಲಿ. ಅದ್ರ ಜೊತೆಗೆ ನಮ್ಮ ಸಾಹಿತ್ಯ ಪರಿಷತ್ತು ಈ ಭವನ ಆಗ್ತಾವಿಂದ ಇಲ್ಲಿ ತನಕ ಕೂಡ ರಾಜ್ಯದಲ್ಲೇ ಎಲ್ಲ ಯಾರು ಕೂಡ ಈ ಕೆಲಸಗಳನ್ನು ಮಾಡ್ತಾ ಇಲ್ಲ. ಎಲ್ಲರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಕಲೆಗೆ ಭಾಳ ಇದೆ. ಮುಂದಿನ ದಿನಗಳಲ್ಲಿ ಇದೇ ಹೆಚ್ಚಿನ ರೀತಿಯಲ್ಲಿ ಕೊಟ್ಟೊಟ್ಟಿಗೆ ಬೆಳೆದೇ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಮುಖ್ಯವಾದ ಪಾತ್ರಗಳನ್ನ ಇವರು ಕೂಡ ನಿರ್ವಹಿಸ್ತಾರೆ. ಎಲ್ಲರದ್ದು ಬಹಳ ಮುಖ್ಯವಾದ ಪಾತ್ರ. ಎಲ್ಲರೂ ಒಂದು ಪಾಯಿಂಟ್ ಏನಂದ್ರೆ, ಈ ನಾಟಕದಲ್ಲಿ ಸುಮಾರು ಪಾತ್ರಗಳು ಬರೋದ್ರಿಂದ ಎಲ್ಲರೂ 3-4 ಪಾತ್ರಗಳನ್ನ ಒಬ್ಬೊಬ್ಬರೇ ನಿರ್ವಹಿಸ್ತಾರೆ. ಹಾಗಾಗಿ ಅದು ಬಹುಶಃ ಮೊದಲನೇ ಸಲ ರಂಗಭೂಮಿಗೆ ಕಾಲಿಡ್ತಿರುವಂತಹ ಈ ಮಕ್ಕಳಿಗೆ ಅದು ಬಹಳ ದೊಡ್ಡ ವಿಷಯನೇ. ಹಾಗಾಗಿ ಎಷ್ಟು ಚಂದ ಕಲ್ಪನೆ ಭೂಮಾರ್ಗವಾಗಿ ಹಿಂತಿರುಗಿ ಬರುವಾಗ ಅದಕ್ಕೆ ಅಗ್ನಿಸ್ಪರ್ಶವಾಗಿದೆ. ಧಗಧಗನೆ ಉರಿಯುವ ಉಲ್ಕಿಯ ತುಂಡುಗಳು ಭೂಮಿಗೆ ಅಪ್ಪಳಿಸುವ ತೆರದಿ ಗೋಚರವಾಗುತ್ತಿದೆ. ಓ ನಟಿ, ಈ ಕ್ಷಿಪಣಿ ದುರಂತದ ಕುರಿತು ನಮ್ಮ ಪ್ರೇಕ್ಷಕರಿಗೆ ತಿಳಿಸುವೆಯಾ ಹೇಳು? ಆಗಲಿ ಆನ್ಯ. ಮಗಳೇ, ಇದೇನು ಇಷ್ಟು ಕರೆದರೂ ಕಿವಿ ಕೇಳದ ಹಾಗೆ ನಿಂತಿಯಲ್ಲ? ಓಯ್ ಮೋಂಟು. ಅಮ್ಮ, ನೀವ್ ಯಾಕೆ ನಂಗೊಂದು ಹೆಸರಿಡ್ಲಿಲ್ಲ? ಮೋಂಟು ಅಂತ ಕರೀತಿರಲ್ಲ, ಇದ್ಯಾವ ಹೆಸರಮ್ಮ? ಮನೆಯಲ್ಲೇ ಕರೆಯೋದಕ್ಕೆ ಮೋಂಟು ಅಂತೇವೆ, ಇನ್ಯಾಕೆ ಬೇರೆ ಹೆಸರು ನಿನ್ಗೆ? ಅದೆಲ್ಲ ಬಿಡು. ಇದೇನು ಇಷ್ಟೊತ್ತಾದ್ರೂ ಮಲಗ್ಗೆ ಬಿಟ್ಕೊಂಡು ಮುಚ್ಚಿದ್ರೆ ಹಾಗೆ ನಕ್ಷತ್ರ ನೋಡ್ತಾ ನಿಂತಿದ್ಯಲ್ಲ? ಇಲ್ವಾ ನಮ್ಮನಿಗೆ ಸಹಾಯ ಮಾಡ್ಬಾರ್ದಾ? ಹೋಗಮ್ಮ, ಆ ಕೆಲಸಗಳೆಲ್ಲ ನನ್ಗಾಗಲ್ಲ. ತುಂಬಾ ಬೇಜಾರು. ಏನಮ್ಮ ಬೇಜಾರು ನಿಂಗೆ? ಸದಾಕಾಲ ಆಕಾಶ ನೋಡ್ತಾ ನಿಲ್ಲೋದಕ್ಕೆ ನಿಂಗೆ ಬೇಜಾರಾಗಲ್ವಾ? ಹೀಗೆ ರಾತ್ರಿ ಎಲ್ಲ ನಕ್ಷತ್ರ ನೋಡ್ತಾ ನಿಂತು ತಡವಾಗಿ ಮಲಗೋದು, ಮತ್ತೆ ಬೆಳಗ್ಗೆ ಬೇಗನೆ ಎಳೆಯೋದಿಲ್ಲ. ಹೀಗೆ ಆದ್ರೆ ನಿನ್ ಮನೆ ಕೆಲಸಗಳನ್ನು ಕಲಿಯೋದು ಯಾವಾಗ? ಆಕಾಶ, ಅದರಲ್ಲಿ ಹರಡಿರೋ ಹಕ್ಕಿ ಕಾಳುಗಳೇ ನಕ್ಷತ್ರ. ಅರ್ಥ ಅಂತ ಹುಡುಗಿ. ಅಮ್ಮ, ಮೊದಲನೇ ಮಾತು, ಇವತ್ತೇ ತೀರ್ಮಾನ ಮಾಡ್ತೀನಿ. ನನ್ನ ಹೆಸರು ಮೋಂಟು ಅಲ್ಲ. ಹಾಗೆಲ್ಲ ನನ್ನ ಕರಿಬೇಡಿ. ನನ್ನ ಹೆಸರನ್ನ ನಾನೇ ಇಟ್ಕೋತೀನಿ. ನನ್ನ ಹೆಸರು ಕಲ್ಪನಾ. 2ನೇದಾಗಿ ನಾನು ಹುಡುಗಿಯೂ ಅಲ್ಲ. ನಾನು ಎಷ್ಟು ಬೆಳಿಬಲ್ಲೆ ಅನ್ನೋದನ್ನ ಈ ಇಡೀ ಸಮಾಜಕ್ಕೆ ತೋರಿಸ್ತೀನಿ. ಆಕಾಶದಲ್ಲಿ ವಿಮಾನ ಆಡ್ತಿತ್ತು. ಅಮ್ಮನಿಗೂ ಕೇಳಿದ್ದೆ ಏನು ಅಂತ. ಹೀಗೆ ಇತ್ತು ಅಪ್ಪ ಅದು ನೋಡೋದಿಕ್ಕೆ. ಹೌದು ಮಗಳೇ, ಈ ವಿಮಾನ, ಈ ರೋಡಲ್ಲಿ ಸಂಚರಿಸುವ ಬಸ್ಸುಗಳನ್ನ, ರೈಲು ಗಾಡಿಗಳನ್ನ ನೀನು ನೋಡಿದ್ಯಲ್ಲ, ಅಂತಹುದೇ ವಾಹನ ಇದು ಕೂಡ. ಆದರೆ ಇದು ಆಕಾಶದಲ್ಲಿ ಸಂಚರಿಸ್ತದೆ. ಉಗಿಬಂಡಿಗೆ ಹೇಗೆ ಒಬ್ಬ ಪೈಲಟ್ ಇರ್ತಾನೋ ಹಾಗೆ ಈ ವಿಮಾನಕ್ಕೂ ಒಬ್ಬ ಪೈಲಟ್ ಇರ್ತಾನೆ. ಬಹಳ ನಯನಾಜುಕಾದ ಕೆಲಸವನ್ನದು. ಅಪ್ಪ, ಈ ವಿಮಾನ
ಮಾಡ್ಬೇಕಲ್ವಾ? ಅಪ್ಪ, ನಾನು ಆಕಾಶಕ್ಕಾಗ್ಬೇಕು, ಅದೇ ನನ್ನ ಕನಸು. ಇಂಜಿನಿಯರಿಂಗ್ ಪದವಿ ಪಡೆಯೋದು, ಅದು ಹೆಣ್ಮಕ್ಳು. ನಾವೆಲ್ಲ ಏನೋ ಸಾಧಿಸ್ಬಿಟ್ಟಿದೀವಿ. ಇಷ್ಟಕ್ಕೆ ಸಾಧನೆ ಅಂತ ಸಮಾಧಾನ ಪಡ್ಕೊಳ್ತಾರೇನೆ. ಇದಿನ್ನೂ ಆರಂಭ ಅಷ್ಟೇ. ಹಾಗಂದ್ರೇನೆ ಹೆಣ್ಮಕ್ಳಾಗಿ ಇನ್ನು ಏನ್ ಮಾಡಕ್ಕಾಗುತ್ತೆ ನಮ್ಮ ಕೈಲಿ? ಇನ್ನೂ ಏನ್ ಮಾಡಕ್ಕಾಗಲ್ಲ ಅಂತ ಕೇಳು. ಈಗಿನ್ನ ಡಿಗ್ರಿ ಆಗಿದೆ, ಮುಂದೆ ಮಾಸ್ಟರ್ಸ್ ಮಾಡಲ್ವಾ? ಮಾಸ್ಟರ್ ಡಿಗ್ರಿ? ಓಹೋ ಕಲ್ಪನಾ, ಸಾಕು ಸಾಕು ನಿನ್ನ ಕಲ್ಪನೆ. I'm so proud of you. Thank you. Come, let's go. Researching about how combustion takes place in space. Yes, and so we are able to study the growth of cancer cells. ಬ್ಯಾಕ್ಟೀರಿಯಾದಲ್ಲಿ ಬ್ರೈನ್ ಗ್ರೋತ್ ಮಾತ್ರ ಕಾಣಿಸೋದು, ಆದ್ರೆ ಇಲ್ಲಿ 3 ಡೈಮೆನ್ಷನ್ಗಳಲ್ಲಿ ಸೆಲ್ ಬೆಳೆಯೋದ್ರಿಂದ ಟ್ಯೂಮರ್ಗಳು ಹೇಗೆ ಬೆಳೀತಾವೆ ಅಂತ ರಿಸರ್ಚ್ ಮಾಡ್ಬೋದು. ಟ್ಯೂಮರ್ಗಳ ತಿಳ್ಕೊಳ್ಳೋದು ಇನ್ನೂ ಸುಲಭ. All thanks to you guys. I'm proud of all of you. Yes, we are proud of all of us too. ಹೆಸರು ಬೇಕೆ ನಿನಗೆ ಬೇರೆ, ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಒಂದು 30-35 ನಿಮಿಷಗಳಿರ್ಬೇಕಷ್ಟೇ. ಸ್ಪರ್ಧೆಗೆ ಹೇಗೆ ಒಂದು ನಾಟಕವನ್ನು ಸಿದ್ಧಗೊಳಿಸ್ಬೋದು ಆ ಚೌಕಟ್ಟಿನಲ್ಲಿ ನಮ್ಮ ಆದಿತ್ಯ ಈ ಒಂದು ನಾಟಕವನ್ನು ರೂಪಿಸಿ ಅದಕ್ಕೆ ತಕ್ಕಂತೆ ಪಾತ್ರಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಭಾಳ ಪರಿಣಾಮಕಾರಿಯಾಗಿ ನಾಟಕ ಮೂಡಿಬಂದಿದೆ. ಇನ್ನು ಸ್ವಲ್ಪ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಪಾಲಿಶ್ ಆಗಬೇಕು ಅಂತ ನನ್ನ ಭಾವನೆ. ಆಗುತ್ತೆ, ಈ ವಯಸ್ಸಿಗೆ ನನಗೇನೂ ಗೊತ್ತಿರಲಿಲ್ಲ. ಅವರಿಗೆ ಆ ಸ್ಟೇಜ್ ಫೇರ್ ಇಲ್ಲ, ಇಷ್ಟೆಲ್ಲ ನಿರರ್ಗಳವಾಗಿ ಕನ್ನಡ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಆ ಕ್ಷಣಕ್ಕೆ ಆಕ್ಷನ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಾಟಕ ಅಂದರೆ ಅಭಿನಯದ ಮೂಲಕ ಕಥೆಯನ್ನು ಹೇಳೋದಕ್ಕೆ ನಾಟಕ ಅಂತ ಕರಿತೀವಿ ನಾವು. ಹಾಗೆ ಬರೀ ಅಭಿನಯ ಅಲ್ಲ, ಬರೀ ಕಥೆ ಹೇಳೋದಲ್ಲ, ಎರಡರ ನಡೀತಾ ಇರಬೇಕಾದ್ರೆ. ಹಾಗಾಗಿ ಹೇಳಿ ಕೇಳಿ ಇದು ವಿಜ್ಞಾನದ ನಾಟಕ. ಇದು ಸ್ವಲ್ಪ ಕ್ಲಿಷ್ಟವೇ. ಸಾಮಾಜಿಕ ನಾಟಕ, ಐತಿಹಾಸಿಕ ನಾಟಕ ಡೈಲಾಗ್ ಹೇಳ್ಬೋದು. ನಮ್ಮ ನಾಗೇಗೌಡರಿದ್ದಾರೆ 1 ಗಂಟೆ ಹೇಳಿ ಬಿಸಾಕ್ತಾರೆ. ಆದರೆ ವಿಜ್ಞಾನದ ನಾಟಕ ಇದೆಯಲ್ಲ, ಸಣ್ಣ ಸಣ್ಣ ಸಂಗತಿಗಳು ಬಹಳ ಮುಖ್ಯ. ಮತ್ತೆ ಇವರೇನು ಹೇಳಿದರೋ ಅವರ ಶೈಕ್ಷಣಿಕ ಜೀವನಕ್ಕೂ ಕೂಡ ಮಹತ್ವದ್ದು ಒಳ್ಳೆಯ ಮೆಸೇಜನ್ನು ಕೊಡ್ತಿದ್ದಾರೆ ಇವತ್ತಿನ ಪೀಳಿಗೆಗೆ. ಈ ನಾಟಕ ಯಶಸ್ವಿಯಾಗಲಿ, ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಾನು ಶಾಲೆಯಲ್ಲಿ ಮಕ್ಕಳಿಗೆ ನಾಟಕ ಅವೆಲ್ಲ ಕಲಿಸ್ತೀನಿ. ನಾನು ನಾಟಕ ಮಾಡುವಾಗ ಎಷ್ಟೆಷ್ಟೋ ಸ್ಕ್ರಿಪ್ಟನ್ನು ಕೊಟ್ಟು ಹೋಗ್ಬಿಡೋರು, 2 ದಿನಕ್ಕೆ ಗಟ್ ಮಾಡಿಬಿಟ್ಟು ಒಪ್ಪಿಸ್ಬೇಕು ಅನ್ನೋದು. ಎಷ್ಟೋ ಸರಿ ಸೈಕಲ್ ಹೊಡಿತಾ ಇದ್ದೀವಿ ನಾವು ನಾಟಕದ ಮಧ್ಯೆ ಟೈಲರ್ಗಳು ಮರೆತು ಹೋಗ್ಬಿಟ್ಟು ಸೈಕಲ್ ಹೊಡಿತಾ ಇದ್ವಿ. ಆವಾಗ ಡೈರೆಕ್ಟರ್ ಬಂದು ಆ ಪರ್ದೆ ಹಿಂದೆ ಬಂದು ನಮ್ಗೆ ಗದರಿಸೋದು. ಅವ್ರಿಗೊಂದು ಹೆಂಗಿರುತ್ತೆ ಅಂದರೆ, ಆ ಡೈರೆಕ್ಷನ್ ಮಾಡಿರೋರಿಗೆ ಏನಿರುತ್ತೆ ಅಂದರೆ, ಆ ನಾಟಕ ಯಶಸ್ವಿ ಆಗೋದ್ರಲ್ಲಿ ಅವ್ರದ್ದೊಂದು ಮೆರೆಯುವಂಥ ಒಂದು ಇದಿರುತ್ತೆ. ಅಂಥದ್ರಲ್ಲಿ ನಮ್ಮ ಚಿಂಟು, ಅವನ ಆದಿತ್ಯ ಅನ್ನೋದು ನನಗೆ ಅಷ್ಟೊಂದು ಇದು ಇಲ್ಲ. ಮಗ ಅವನು ಚಿಂಟು, ಬಹುಶಃ ಅವ್ನು ದೊಡ್ಡವನಾಗಿದ್ದಾನೆ, ಮರ್ತಿದ್ದಾನೆ ಅಂದ್ಕೊಂಡಿದ್ದೀನಿ. ನನ್ನ ಮಗ ಅಂತಲೇ ಕರೆಯೋದು. ಈಗಲೂ ಬಂದ ತಕ್ಷಣ ನನ್ನ ಗುರುಗಳು ಹೇಳಿದ್ರು ಮಗನ ಮಾತಾಡ್ಸ ಅಂತ. ಎಷ್ಟೋ ಸರಿ ನನಗೆ ಹೊಡೆಸ್ಕೊಂಡು ನಾಟಕ ಕಲ್ತಿದ್ದೀನಿ ನಾನು ಅವ್ರ ಅಪ್ಪನ ಹತ್ರ. ಆ ಒಂದು ನೆನಪು ಬಂತು ನನಗೆ. ಬಟ್ ಮಕ್ಕಳ ತುಂಬ 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 ಚೆನ್ನಾಗಿ ನೀವು ನಿಮ್ಮ ಪರ್ಫಾರ್ಮೆನ್ಸ್ ಮಾಡಿದ್ದೀರಿ. ನಿಮಗೊಂದು ಹ್ಯಾಂಡ್ಸ್ ಅಪ್ ಹೇಳ್ತೀನಿ. ನಾನು ಕಲಾವಿದೆಯಾಗಿ ಎಲ್ಲರೂ ಅವರು ಯಾವುದನ್ನು ಮಿಸ್ ಮಾಡ್ಕೊಳ್ಳಿಲ್ಲ. ಎಲ್ಲ ಒಂದ್ಸರಿ ಒಂದು ಸ್ವಲ್ಪ ಒಂದೇನೋ ಒಂದು ಆಯಿತು, ಅದನ್ನು ಅವರು ಹೇಗೆ ಕವರ್ ಮಾಡ್ಕೊಂಡ್ರೆ ಅಂದರೆ, ಕನಸು ಕನಸು ಅನ್ನೋದನ್ನ ಹಾಡನ್ನು ಹೇಳ್ತಾ ಅದನ್ನು ಅವರು ಕವರ್ ಮಾಡ್ಕೊಂಡ್ರು. ಆ ಕಲೆಯನ್ನ ತುಂಬಿದಾನಲ್ಲ ನನ್ನ ಮಗ ಚಿಂಟು, ಅದಕ್ಕೆ ಅವನಿಗೆ ಜೋರಾಗಿ ಚಪ್ಪಾಳೆ. ಅವಕಾಶ ಆಗುತ್ತೆ. ಈ ತಾಣ ಒಂದು ಶಕ್ತಿಯನ್ನು ಕೊಟ್ಟಿದೆ ಅವರಿಗೆ ಅಂತ ನಾನು ಅದನ್ನು ಕೂಡ ಪ್ರಥಮವಾಗಿ ಹೇಳ್ತೀನಿ. ಎರಡನೇದಾಗಿ ಚಿಂಟು ಆದಿತ್ಯ ಇದ್ದಾರಲ್ಲ, ಅವರ ಒಂದು ಪವರ್ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಯಿತು. ನಿಜವಾಗ್ಲೂ ಕೂಡ ಚಾನಾರಾಯಣ ಸ್ವಾಮಿಯವರೇ ದೊಡ್ಡವರು ಅಂತಿದ್ರು. ಒಂದು ಗುರುಗಂಜಿ ತೂಕ ಅವರನ್ನು ಕೂಡ ಮೀರಿಸುವ ರೀತಿಯಲ್ಲಿ ಅವರು ಇದ್ದಾರೆ. ನಿಜವಾಗ್ಲೂ ಕೂಡ ನಾವು ಅವರ ಸಿನಿಮಾ ನೋಡಿದಾಗಲೇ ಗೊತ್ತಾಯಿತು, ಬಡ ಹುಡುಗ ಹೇಗೆ
ಬಹುಮಾನವನ್ನು ತಕೊಂಬಿಟ್ಟ. ಇದು ಯಾರು ಆ ನಾಟಕದ ಸಿನಿಮಾ ಫಿಲಮ್ನಲ್ಲಿ ಅದು ಒಂದು ಆದರ್ಶ. ಎಲ್ರಿಗೂ ಕೂಡ ಯಾರು ಕೂಡ ಜೀವನದಲ್ಲಿ ಮುಂದೆ ಬರಬಹುದು ಅಂತಕ್ಕಂಥದ್ಗೆ ಅಂಥದ್ದೇ ಒಂದು ರೀತಿ ಮೆಸೇಜ್ ಇರೋದನ್ನ ಈ ಒಂದು ನಾಟಕಕ್ಕೆ ತಗೊಂಡು ಮಿನುಗುತ್ತಾರೆ ಚಾವ್ಲಾ ಅವರ ಒಂದು ಕಲ್ಪನಾ ಚಾವ್ಲಾ ಅವ್ರದನ್ನ ತಗೊಂಡು ಇಡೀ ಪ್ರಪಂಚಕ್ಕೇನೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ಅವರು. ನಿಜವಾಗ್ಲೂ ಕೂಡ ನಮ್ಮ ದೇಶಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ. ಸ್ತ್ರೀ ಆದಂತೋಳೆ ಎಂಥ ಸಾಧನೆಯನ್ನು ಮಾಡ್ಬೋದು, ಎಲ್ಲರೂ ಕಲ್ತ್ಕೊಳ್ಳಿ ನೀವು ಅಂತಕ್ಕಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಒಂದು ಮೆಸೇಜನ್ನ ಇರುವಂಥದ್ದನ್ನ ನಾಟಕವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎರಡನೇದೇನಪ್ಪ ಅಂದರೆ ನಿಜವಾಗ್ಲೂ ಕೂಡ ಈ ನಾಟಕವನ್ನು ಪ್ರದರ್ಶನ ಮಾಡೋದು ಬಹಳ ಕಷ್ಟ ಇದೆ. ಸುಮ್ಮನೆ ಹೇಳೋದಲ್ಲ, ಬೇರೆ ಸಿದ್ಧಪಡಿಸಿದ ಒಂದು ನಾಟಕವನ್ನು ಬೇಕಾದ್ರೆ ಮಾಡಿಬಿಡ್ಬೋದು. ಆದರೆ ಇದಕ್ಕೆ ಕಥೆಯನ್ನು ಮಾಡಿ ಹಾಡು ಇದನ್ನೆಲ್ಲ ನೀವು ಇದನ್ನೆಲ್ಲ ನಿರ್ದೇಶನ ಮಾಡಿ ಇದನ್ನ ನಾಟಕ ರೂಪದಲ್ಲಿ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಮಕ್ಕಳು ತುಂಬ ಚೆನ್ನಾಗಿ ಅಭಿನಯವನ್ನು ಮಾಡಿದ್ರಿ. ನಿಜವಾಗ್ಲೂ ಕೂಡ ನಿಮಗೆ ವಿಭಾಗ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಹುಮಾನ ದೊರೆಯುತ್ತೆ. ನೀವು ಬೇರೆ ದೇಶಕ್ಕೆ ಹೋಗುವಂಥ ಅವಕಾಶ ದೇವರು ಕೊಡಲಿ ಅಂತ ಹೇಳಿ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಪ್ರಾರಂಭದಲ್ಲೇ ಪರ್ಫೆಕ್ಷನ್ ಬಂತು ಅಂದರೆ ಸುಳ್ಳು. ಯಾವಾಗ ಫೈನ್ ಟ್ಯೂನ್ ಆಗುತ್ತೆ ಅಂದರೆ ಆಳಕ್ಕೆ ಇಳಿತಾ 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 ಎಕ್ಸ್ಪ್ರೆಷನ್ ಬದಲಾಗುತ್ತೆ. ಮರ್ತೋಗೋದಿಲ್ಲ, ಡಯಲಾಗು ಮರ್ತೋಗೋದಿಲ್ಲ, ಮತ್ತು ಆ ಟೈಮಿಂಗು ಕೂಡ ಎಲ್ಲ ಫೈನ್ ಟ್ಯೂನ್ ಆಗುತ್ತೆ. ಒಳ್ಳೆಯ ಭವಿಷ್ಯ ಇದೆ, ಬಿಡಬಾರ್ದು. ವಿಜ್ಞಾನ ನಾಟಕ ಪ್ರದರ್ಶನಕ್ಕೆ ಇವರ ಪ್ರಯತ್ನವನ್ನು ನಿಲ್ಲಿಸ್ತಾ ಇದ್ದರೆ ಮುಂದೆ ಹೋಗ್ತಾ ಹೋಗ್ತಾ ಅವರು ಎಲ್ಲಿ ಹೋಗ್ತಾರೆ, ಕಾಲೇಜು ಪದವಿ ಕಾಲೇಜಲ್ಲೆಲ್ಲ ಬೇರೆ ಮಕ್ಕಳಿಗಿಂತ ಅವರು ಭಿನ್ನವಾಗಿರ್ತಾರೆ. ಅದನ್ನು ಸಾಧಿಸಿದ್ದಾರೆ. ಈ KEB ಅಥವಾ ಈಗ KPT ಲೈನ್ಮನ್ಗಳಿದ್ದಾರೆ. ಅವ್ರನ್ನ ನೀವು ಯಾವ ಇಂಜಿನಿಯರ್ ಕೈಲಿ ತರಬೇತಿ ಆಯಿತು ಅಂತ ಕೇಳೋದಿಲ್ಲ, ನಿಮ್ಮ ಮೇಸ್ತ್ರಿ ಯಾರು ಅಂತ ಕೇಳಿ. ಮೇಸ್ತ್ರಿ ಮುಖ್ಯ, ಮೇಸ್ತ್ರಿ ಸಖತ್ತಾಗಿದೆ. ನಟನೆಯನ್ನು ಮಾಡಿದ್ದಾರೆ. ನಾನು ಮೊದಲಿಗೆ ನಮ್ಮ BGS ಸಂಸ್ಥೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದರೆ ನಾಟಕ ಅಂತಂದರೆ ಕಳಿಸ್ಕೊಡೋದು ಬಹಳ ಕಷ್ಟ. ಮೊದಲೇ ಹೇಳಿದಾಗೆ ಒಂದು ವೇದಿಕೆಯಲ್ಲಿ ಹಾಡಾಡ್ತಿದ್ದಾರೋ ಮತ್ತೊಂದು ಅಂತಂದರೆ ಮಾಡಿ ಕೆಲಸ ಇರುವ ನಿನಗೆ ಪುಸ್ತಕ ತಗೊಂಬೋಗು ಮುಖನ ಯಾರ್ಯಾರು ನಿನಗೆ ಪಕ್ಕದ ಮೇಲೆ ನೋಡೋ 98%, ನೀನು ನೋಡಿ 28% ಕೊಟ್ಟಿದ್ದೀನಿ, ಬೈಯರೇ ಜಾಸ್ತಿ. ಅಂಥದ್ರಲ್ಲಿ ಮಾಸ್ಟ್ರು ಅಷ್ಟು ಏನೇ ಒತ್ತಡ ಇದ್ರು ಇಲ್ಲ ನಾಟಕ ಅಂತಿದೆ, ಅದರಲ್ಲೂ ವಿಜ್ಞಾನದ ನಾಟಕ ಅಂತ ಆಯ್ಕೆ ಮಾಡ್ಕೊಂಡಾಗ ಇನ್ನೂ ಸವಾಲೇ ಇರೋದು. ಆ ಸವಾಲಿಗೆ ನೀವು ಕೈ ಜೋಡಿಸಿ ಈ ಸಂಸ್ಥೆ ಜೊತೆಗೆ ನಿಂತು ಮಕ್ಕಳನ್ನ ಕಳಿಸಿ ಆ ಒಂದು ಕಿಚ್ಚು ನಚ್ಚಿ ಇವತ್ತು ಬಣ್ಣ ಹಚ್ಚಿ ಎಲ್ಲರೂ ಸಹ ಅವರೆಲ್ಲ ಮಿನುಗುತ್ತಾರೆ. ನಿಜವಾದಂಥ ಮಿನುಗುತ್ತಾರೆ ಇವರಾಗತ್ತಾರೆ ಇವತ್ತು. ಆ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ BGS ಸಂಸ್ಥೆಗೆ ಮೊದಲು ಅಭಿನಂದನೆಗಳು ಸಲ್ಲಿಸ್ತೀನಿ. ಅಂತ ಒಂದು ಸಂಸ್ಥೆನಲ್ಲಿ ಗುರುತಿಸಿಕೊಂಡು ಇವತ್ತು ಆ ಒಂದು ಯಾಕೆಂತಂದ್ರೆ ದೊಡ್ಡ ಹೆಸರಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಇನ್ನೂ ಆ ಹೆಸರನ್ನ ಎತ್ತರಕ್ಕೆ ತಗೊಂಡು ಹೋಗೋದಕ್ಕೆ ನಮ್ಮ ಮಕ್ಕಳು ಇವತ್ತು ಸಾಕ್ಷಿಭೂತರಾಗಿ ರಂಗಭೂಮಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರಲ್ಲ, ಅದು ಬಹಳ ಸಂತೋಷ. ನನಗೆ ಪ್ರಾರಂಭದಲ್ಲಿ ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಂಡಾಗ ಒಂದು ವ್ಯಕ್ತಿ ಸುತ್ತ ಅದರಲ್ಲೂ ಮಹಿಳಾ ಪ್ರಧಾನವಾಗಿ ನಾವು ರಂಗಭೂಮಿ ಕಟ್ಟಬೇಕು ಅಂತೇಳಿ ಕೆಲಸವನ್ನ ಮಾಡಿದಿರಲ್ಲ, ಅದು ಬಹಳ ತುಂಬಾ ಇಷ್ಟ ಆಯ್ತು. ಎಲ್ಲ ಐನ್ಸ್ಟೈನು ಅವರನ್ನೆಲ್ಲ ಪುರುಷ ಪ್ರಧಾನವಾಗಿಯೇ ಯಾಕೆ ಮಾಡಬೇಕು, ನಾವು ಮಹಿಳೆಯರು ಸಹ ಈ ಸಮಾಜಕ್ಕೆ ತಮ್ಮದೇ ರೀತಿಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಯಾಕೆ ಮಹಿಳಾ ಪ್ರಧಾನವಾಗಿ ನಾವು ಮಾಡಬೇಕು ಅಂತೇಳಿ ಅದನ್ನು ತಗೊಂಡದ್ದು ನಮ್ಗೆ ಬಹಳ ತುಂಬಾ ಖುಷಿ ಆಯ್ತು. ಅದನ್ನು ಹೇಳಿರುವಂಥದ್ದು ಅಭಿನಂದನೆಗಳು ನಿಮಗೆ. ಅದೇ ರೀತಿ ಮ್ಯೂಸಿಕ್ ತುಂಬಾ ಅತ್ಯದ್ಭುತವಾಗಿ ಸಾಹಿತ್ಯವನ್ನು ತಾವೇ ರಚನೆ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಅತ್ಯದ್ಭುತವಾದಂತಹ ಸಾಹಿತ್ಯ. ಯಾವುದೇ ನಾಟಕಕ್ಕೆ ಮೆರುಗು ಹಿನ್ನೆಲೆ ಸಂಗೀತ ನಮ್ಮ ಚಿಂಟುನಿ ನುಡಿಸ್ಕೊಂಡು ಅವರೇ ಹಾಡಿ ಮ್ಯೂಸಿಕ್ ಮಾಡಿ ಅದಕ್ಕೆ ಅರ್ಥಪೂರ್ಣವಾಗಿ ಮಕ್ಕಳು ಸಹ ಅಂತ ಅತ್ಯದ್ಭುತವಾಗಿ ಜೀವ ತುಂಬುವಂತ ಒಂದು ಕೆಲಸವನ್ನು ಮಾಡವ್ರೆ. ಪರಿಸ್ಥಿತಿಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ನಾವು ಓದ್ತಿದ್ದಾಗ, ನಮ್ಮ ಹಿರಿಯರು ಓದ್ತಿದ್ದಾಗ ಪ್ರತಿಯೊಬ್ಬರು ಪ್ರತಿಭೆಯನ್ನು ಆ ಸುತ್ತ ಪ್ರತಿಭೆಯನ್ನು ತೆಗೆದು ಅವರೇ ನಾಟಕ ಆಡೋದಾಗಲಿ, ಹಾಡು ಹೇಳೋದಾಗಲಿ, ಜನಪದ ಗೀತೆ ಎಲ್ಲ ಥರದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಹೇಳ್ಕೊಡ್ತಿದ್ರು. ಈಗೆಲ್ಲ ಕಾನ್ವೆಂಟ್ ಎಜುಕೇಷನ್ ಬಂದ್ಬಿಟ್ಟು ಬರೀ ಮಾರ್ಕ್ಸ್ ಬೇಸಿದ್ರು. ಎಲ್ಲ ಶಾಲೆಗೆ ಹೋಗ್ತೀನಿ, ನಾನು ಕಾನ್ವೆಂಟಲ್ಲಿ ಹೇಳ್ತೀನಿ, ನನಗೆ ಮಾರ್ಕ್ಸ್ ಬೇಡ, ಅವರ ಪ್ರತಿಭೆ ತೆಗೀರಿ, ಕ್ರೀಡೆ ಇಲ್ಲ, ಒಂದು ಮಕ್ಕಳಿಗೆ ಕ್ರೀಡೆ ಕಲಿಸ್ಕೊಡ್ರಿ. ಕ್ರೀಡೆಗಳು ಯಾವ ಕಾನ್ವೆಂಟಲ್ಲೂ ಫೀಲ್ಡೇ ಇಲ್ಲ. ಈಗ ಬರೀ
ಮಗ್ಗಿ ಕಮ್ಮಗಿ ಎ ಪ್ಲಸ್ ಬರೀ ಎ ಪ್ಲಸ್ ತೆಗಿಬೇಕು ಅಷ್ಟೇ ಈಗ. ಆಮೇಲೆ ಪ್ರತಿ ವಾರ್ಷಿಕೋತ್ಸವದಲ್ಲಿ ಮ್ಯೂಸಿಕ್ ಹಾಕೋದು ಡ್ಯಾನ್ಸು ಎಲ್ಲ ಪ್ರತಿಭೆ ಇಲ್ಲದೆ ಇಡೀ ಒಂದು ಕ್ಲಾಸ್ 20-30 ಮಕ್ಕಳು ನಿಲ್ಲಿಸ್ಬಿಡ್ತಾರೆ, ಅದೇನೋ ಕುಡಿತಾ ಇರ್ತವೆ, ಸುಮ್ಮನೆ ಡ್ಯಾನ್ಸು. ಒಂದು ಬರೀ ಮ್ಯೂಸಿಕ್ ಹಾಕ್ತಾರೆ. ಒಂದು ಪ್ರತಿಭೆಯನ್ನು ತೆಗಿಬೇಕಂದ್ರೆ ಈ ನಾಟಕಗಳು ಬೇಕು. ನಾಟಕಗಳಲ್ಲಿ ಅವರೇ ಮಾತಾಡಬೇಕು ಮತ್ತು ನಟನೆ ಮಾಡಬೇಕು. ಆಗ ಪ್ರತಿಭೆ ಎಲ್ಲರಿಗೂ ಪ್ರತಿಭೆ ಇರಲ್ಲ. ಇರೋ ಮಕ್ಕಳಿಗೆ ಒಂದು ಗುರುತಿಸಿ ಒಂದು ಪ್ರಯತ್ನ ಮಾಡಿದ್ರೆ ಅವರ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ. ಜೊತೆಗೆ ಅವರ ಸಂಸ್ಕೃತಿನೂ ಕಲಿತಾರೆ. ಈಗೆಲ್ಲ ಮೊಬೈಲು, ಯಾರ ಮನೇಲಿ ನೋಡ್ರಿ ಮೊಬೈಲ್ ಕೊಟ್ಬಿಟ್ಟು ಯಾವ ಪ್ರತಿಭೆನೂ ಹೊರಗಡೆ ತೆಗಿತಾರ. ಅದು ಒಂದು ಶಾರ್ಟು ಆ ಮೊಬೈಲಲ್ಲೂ ಏನು ಕಲಿತಾ ಇಲ್ಲ, 3 ಸೆಕೆಂಡ್ಗೆ ತಳ್ತಾ ಇರ್ತಾರೆ ಅಷ್ಟೇ. ಈಗ ಮೊದಲನೇದಾಗಿ ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟ್ಸ್ಗೂ ತನ್ನ ಮಕ್ಕಳುಗಳು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಒಬ್ಬರು ಕಲಾವತಿಯಾಗಿ ಬೆರಿಬೇಕು ಅಂದರೆ ಯಾರಿಗೂ ಅಷ್ಟು ಇದಾಗಲ್ಲ. ಬಟ್ ಆದರೆ ಈಗ ಆದಿತ್ಯ ಅವರು ಇವರೆಲ್ಲರೂ ಒಂದು ರೂಪುರೇಷ್ಮೆಯಾಗಿ ಬೆಳೆಸ್ತಾ ಇದ್ದಾರೆ, ಒಂದು ಶಿಲ್ಪಿಯಾಗಿ ಅವರನ್ನು ಚಿಂತನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಕ್ಕಳುಗಳು ಸಾಥ್ ಕೊಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಯಾಕೆ ಅಂದರೆ ಪ್ರತಿಯೊಬ್ಬರು, ನಾನು ಬರೀ ಪಾಸಿಟಿವ್ ಪಾಯಿಂಟ್ ಹೇಳೋದಕ್ಕಿಂತ ನೆಗೆಟಿವ್ ಆಗಿ ಹೇಳಕ್ಕೆ ಇಷ್ಟಪಡ್ತೇನೆ. ನಾವೊಂದು ಆ ಒಂದು ಪಾತ್ರದಲ್ಲಿ ಇದೀವಿ ಅಂತ ಹೇಳಿದ್ರೆ ಆ ಪಾತ್ರದಲ್ಲಿ ನಾವು ಕಂಪ್ಲೀಟ್ ಆಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರ್ಬೇಕು. ಯಾಕೆ ಅಂದರೆ ಒಂದು ನಾಟಕ ಅವರು ಕಂಪ್ಲೀಟ್ ಆದ ತಕ್ಷಣ ಸ್ಮೈಲ್ ಮಾಡ್ತಾ ಇದ್ದಾರೆ, ಬ್ಯಾಕ್ ಸೈಡ್ ಅವರು ಫೇಸನ್ನು ತಿರುಗಿಕೊಂಡಾಗ ಅದು ನೋಡೋರಿಗೆ ಕೆಲವೊಂದು ರೀತಿ ಭಾವನೆಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಮಾತಾಡಿದ ನಂತರ ಅಂದರೆ ಯಾವುದೇ ಒಂದು ಸಂಭಾಷಣೆ ಕೊಟ್ಟ ನಂತರ ಅದನ್ನು ನಾವು ಕಂಪ್ಲೀಟ್ ಆಗಿ ನಾನೇ ಆ ಒಂದು ವ್ಯಕ್ತಿ ಅನ್ನೋ ಒಂದು ಭಾವನೆ ಅವರಲ್ಲಿ ಬರಬೇಕು. ಯಾಕೆಂದ್ರೆ ಅವರು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಇಲ್ಲಿ ನಾವು ಬರೀ 100 ಜನ ಇದ್ದೀವಿ, ನಮ್ಮ ಮುಂದೆ 1000 ಜನ ಇರ್ತಾರೆ. ನಮಗೆ ಅದು ಒಂದು ಸ್ಟೇಜ್ ಫಿಯರ್ ಇರಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಪುಟ್ಟ ವೇದಿಕೆಯನ್ನ ಪ್ರಿಪೇರ್ ಮಾಡಿದ್ದೀವಿ. ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು, ಇನ್ನು ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಅವರ ಒಂದು ಪರಿಶ್ರಮ ತುಂಬಾ ಇರಬೇಕು. ನಾವು ಕನಸಲ್ಲಿದ್ದು ಕೇಳಿದ್ರು ಕೂಡ ಆ ಒಂದು ಪಾತ್ರದ ಬಗ್ಗೆ ಅವರು ಇನ್ವಾಲ್ವ್ಮೆಂಟ್ ಇರಬೇಕು. ಎಲ್ಲರಿಗೂ ನಮಸ್ಕಾರ. ಶ್ವೇತಾ ಅಂತೇಳಿ ಮೋಹಿತ್ ತಾಯಿ. ನಾನು ಒಂದು ಏನೇ ಕೆಲಸ ಮಾಡಬೇಕು ಅಂದರೆ ಗುರಿ ಜೊತೆಗೆ ಗುರು ಇರಬೇಕಂತೆ. ಆ ಗುರು ಇದ್ದಾಗ ಮಾತ್ರ ಆ ಒಂದು ಏನೇ ಮಾಡಿದ್ರೂ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ಮಕ್ಕಳ ಹಿಂದೆ ಆದಿತ್ಯ ಸರ್ ಇದ್ದಾರಲ್ಲ, ಅದು ತುಂಬ ಖುಷಿಯಾದಂಥ ವಿಚಾರ. ಅಷ್ಟೇ ಎಲ್ಲ ಸಂಸ್ಥೆಗಳಲ್ಲೂ ಬರೀ ಓದು 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 ಅದು ಓದಿ ಬಿಟ್ಟರೆ ಮತ್ತೆ ನಾವು ಪೇರೆಂಟ್ಸ್ಗಳಾದ್ರೂ ಅಷ್ಟೇ, ಅಯ್ಯೋ ನನ್ನ ಮಗ ಫಸ್ಟ್ ಕ್ಲಾಸ್ ಬಂದ, ಟಾಪರ್ ಆಗಿದ್ದಾನೆ ಅದನ್ನ ಹೇಳ್ಕೊಡ್ತೀವಿ ಹೊರತು ನನ್ನ ಮಗ ಒಬ್ಬ ಕಲಾವಿದ ಆಗಿದ್ದಾನೆ ಅಂತ ಯಾರೂ ಹೇಳಕ್ ಇಷ್ಟಪಡಲ್ಲ. ಆದರೆ ಈ ಥರ ಸರ್ಗಳಿದಾಗ ಮಾತ್ರ ನಮ್ಮಂಥ ಮಕ್ಕಳ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ನಾಟಕದ ಬಗ್ಗೆ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳ್ತಿದ್ರು, ನಮ್ಮ ಆದಿತ್ಯ ಭಾರತದರ್ಶಿಗೆ 25 ವರ್ಷದಲ್ಲಿ ಜನನಿ ಎಂಬ ಹುಡುಗಿಯಿಂದ ಜನನ ಆಯ್ತು. ನಾಟಕ ತುಂಬ ಆಶ್ಚರ್ಯ. ಮತ್ತು ನಮ್ಮ ಆರ್ಯ ನಟಿ ತುಂಬ ಅದ್ಭುತವಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ನಿರೂಪಣೆಯಿಂದ ಜನನಿ ಹೇಳಿದಲ್ಲ, ಜನನ ಇವತ್ತಿಂದ ಜನನ ಆಗಿದೆ, ತುಂಬ ಉದ್ಭವ ಇದಾಗಿರುತ್ತೆ. ಎಲ್ಲರೂ ಅಷ್ಟೇ ಒಳ್ಳೆ ಇದರಿಂದ ಮಾತಾಡಿದ್ರು. ಕೆಲವೊಂದು ತಪ್ಪುಗಳಾಗ್ತವೆ, ಅದಕ್ಕೆಲ್ಲ ಮಾಡೋಕ್ಕಾಗ್ತದೆ. ಯಾಕಂದ್ರೆ ನಾವೇ ಹೇಳುತ್ತೀವಿ, ಆ ಮಕ್ಕಳು ಹೇಳೋದೇ ಅಂತ ಹೇಳ್ತಾರ. ಮತ್ತೆಲ್ಲ ಇವರು ನಮ್ಮ ಕಲ್ಪನಾ ಚಾವ್ಲಾ ಅವರೆಲ್ಲ, ಮತ್ತು ನಮ್ಮ ಹುಡುಗ ಮೋಹಿತ್ 2 ಪಾತ್ರ ಮಾಡಿದ್ದಾನೆ. ಒಂದು ವಿಷ ಹಾಕೊಂಡ್ಬಂದಿದ್ದಾನೆ, ಗೊತ್ತಾಗಲ್ಲ. ಎರಡನೇದು ಆಮೇಲೆ ಇಂಜಿನಿಯರ್ ಇದರಿಂದಾಗಿ ಮಾಡಿದ್ದಾನೆ. ಆಮೇಲೆ ಎಲ್ಲ ಒಳ್ಳೆ ನಾಟಕ ಸಾಮಗ್ರಿನ ಒದಗಿಸಿದ್ದಾರೆ. ಇಲ್ಲಿ 8, 9, 11 ಜನ ಒಳ್ಳೆ ಇದು 11 ಜನ ಸೇರಿ ಒಂದು ನಾಟಕನ ಮಾಡಿದರೆ ಇನ್ನೂ ಚೆನ್ನಾಗಿ ಇದಾಗ್ತಾ ಇದ್ದೀವಿ. ಯಾರ್ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ನಾವು ಐಡೆಂಟಿಫೈ ಮಾಡ್ತೀವಿ. ಅದನ್ನ ನೆಕ್ಸ್ಟ್ ಸೋನಲ್ಲಿ ನಾವು ತಿಳ್ಕೊಂಡಿರ್ಬೇಕು. ಹಾಗಾಗಿ ನಾಟಕದ ಪ್ರದರ್ಶನ ಆಗುತ್ತೆ, ನಾವು ಪಾಲಿಸಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಪಾಲಿಸಾಗುತ್ತೆ. ಸಣ್ಣ ಸಣ್ಣ ಸೂಕ್ಷ್ಮಗಳನ್ನು ಕೂಡ ತೀರ್ಪುಗಾರರು ಗಮನಿಸ್ತಾರೆ. ಅವ್ರು ಹೇಳೋದು ಮುಂದಕ್ಕೆ ಹೇಳೋದು, ನಾವು ಪಾತ್ರದಲ್ಲಿ ಇನ್ವಾಲ್ವ್ ಆಗಿರ್ತೀವಲ್ಲ, ನಾವು ಪರದೆ ಹಿಂದಿಗೆ ಹೋಗೋವರೆಗೂ ನಾವು ಪಾತ್ರದಲ್ಲೇ ಇರಬೇಕು, ನಾವಾಗಿರ್ಬಾರ್ದು. ಹಾಗಾಗಿ ಈ ಥರದ ಒಂದಷ್ಟು ಸೂಕ್ಷ್ಮಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಿಜಕ್ಕೂ ಆದರೆ ನಾವು ಇಷ್ಟು ಮಾಡೋಕ್ಕೆ ಸಾಧ್ಯ ಇರಲಿಲ್ಲ.
ನಾನೇನಾರು ಒಬ್ಬ ಕಲಾವಿದ ಅಂತೇನಾರು ನನಗೇನಾರು ಅಹಂಕಾರ ಇದ್ರೆ ಈ ಮಕ್ಕಳು ನೋಡಿ ನಾನು ಅಹಂಕಾರ ಹುಟ್ಟಬೇಕು ನಾನು ಅಷ್ಟೇ ಅಂತ ಒಂದು ಅಭಿನಯ ಮಾಡ್ತಾ ಇದ್ದಾರೆ. ನಾನು ಆದಿತ್ಯದ ಬಗ್ಗೆ ಇವೆಲ್ಲ ಕೇಳಿದ್ವಿ, ನನ್ಗೆ ಭಾಳ ಖುಷಿ ಇದೆ ಆದಿತ್ಯ ಅವ್ರ ಬಗ್ಗೆ ಮೆಚ್ಚುಗೆ ಮಾತಾಡಲಿಕ್ಕೆ. ಅದೇನು ಬೇಕಾಗಿಲ್ಲ, ನಮ್ಮ ತುಂಬ ಒಬ್ಬ ಜೈಲಿನ ಕೈದಿಯಾಗಿ ಒಬ್ಬ ಬಾಲ ಕೈದಿಯಾಗಿ ಆ ಪಾತ್ರದಲ್ಲಿ ಕೋಟ್ಯಾಧಿಪತಿ ಗೆದ್ಕೊಂಡು ಬರ್ತಾರಲ್ಲ ಅಂತಕ್ಕಂಥ ಆ ಪಾತ್ರದ ಭಾವನೆಗಳನ್ನ ನೋಡಿದ್ರೆ ಅವರಲ್ಲಿ ಎಂಥ ಪ್ರತಿಭೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಆ ಥರದ ಸಿನಿಮಾದಲ್ಲೇ ಸಾಕಷ್ಟು ಅವಕಾಶಗಳು ಬಂದರೂ ಕೂಡ ನಾನು ರಂಗಭೂಮಿಲೇ ದುಡಿಬೇಕು, ರಂಗಭೂಮಿಲೇ ಬೆಳಿಬೇಕು ಅಂತೇಳಿ ಎಲ್ಲವನ್ನೇ ಒಂದು 5-6 ಸಿನಿಮಾ ಮಾಡೋದು ಅಷ್ಟೇ. ಆಮೇಲೆ ಹೋಗ್ಲಿಲ್ಲ, ನಾನು ಬೇಡ ಸಿನಿಮಾ ಫೀಲ್ಡ್ ಬೇಡ, ನಾನು ರಂಗಭೂಮಿಲೇ ಕೆಲಸ ಮಾಡ್ತೀನಿ ಅಂತಂದವರು ನಮ್ಮ ಆದಿತ್ಯರು. ಹಾಗಾಗಿ ರಂಗಭೂಮಿಗೆ ಒಂದು ದೊಡ್ಡ ಆಸ್ತಿಯಾಗಿ ಅವರು ನಮಗೆ ಇರಲಿ ಅಂತ ಹೇಳ್ತಾ ನಮಗೆ ಭಾಳ ನಾವು ಹೆಚ್ಚು ಇದನ್ನ ಪ್ರಚಾರ ಕೊಂಡಿಲ್ಲ. ಯಾಕಂದ್ರೆ ಅರ್ಧ ಗಂಟೆ ನಾಟಕ ಎಲ್ಲಿಂದ ಬರ್ತಾರೆ, ಅರ್ಧ ಗಂಟೆಗೆ ಯಾಕೆ ಅಂದ್ಬಿಟ್ಟು ಸಾಧಾರಣವಾದ ಪ್ರಚಾರದಲ್ಲಿ ಬಹಳಷ್ಟು ಮಂದಿ ಬಂದ್ರಿ, ಬಹಳಷ್ಟು ಗಟ್ಟಿಯಾದ ಪ್ರೇಕ್ಷಕರು ಬಂದ್ರಿ. ಮಕ್ಕಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ನಾಟಕದಲ್ಲಿ ನಟಿಯಾಗಿ ಪಾತ್ರ ವಹಿಸಿದ್ದೀನಿ. ನಾನು ಈ ನಾಟಕದಿಂದ ನಾನು ಸ್ಟೇಜ್ ಫಿಯರ್ ಹೋಗಿದ್ದಾಗಿರ್ಬೋದು, ಮತ್ತು ಹೆಂಗೆ ಸ್ಪೀಕ್ ಟು ಪರ್ಸನ್ ಹೆಂಗೆ ಮಾತಾಡ್ಬೋದು, ಲ್ಯಾಂಗ್ವೇಜ್ ಆ ಥರ ಲ್ಯಾಂಗ್ವೇಜ್ ಇಂಪ್ರೂವ್ ಆಯಿತು. ಮತ್ತು ಸ್ಟೇಜ್ ಫಿಯರ್ ಹೋಯಿತು. ಮತ್ತು ನಾನು ಆದಿತ್ಯ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಪಾತ್ರದಲ್ಲಿ ನಿರ್ವಹಿಸೋ ಅಂತ ಹೇಳಿದ್ಕೆ ತುಂಬ ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನನ್ನ ಹೆಸರು ಸುವರ್ಣ ಅಂತ. ಈ ನಾಟಕದಲ್ಲಿ ನಾನು ಸೂತ್ರಧಾರ ಪಾತ್ರನ ನಿರ್ವಹಿಸಿದ್ದೀನಿ. ನಮ್ಮ ಆದಿತ್ಯ ಸರು, ನಾವು ಅವ್ರಿಗೇನು ಈ ವರ್ಷ ಬಂದಿದ್ದು ಅವರಷ್ಟೇ, ಈ ವರ್ಷ ನಮ್ಗೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅವರು. ನಾನು ಓದ್ತೀನಿ ಅದನ್ನು ತಗೊಂಡು ನನ್ನ ಈ ನಾಟಕಕ್ಕೆ ಸೇರಿಸ್ಕೊಂಡ್ರು. ಆಮೇಲೆ ಆಯಿತು, ನಾನು ಸೂತ್ರಧಾರ ಪಾತ್ರ ಮಾಡಕ್ಕೆ ಬಂದೆ. ನನ್ನ ಮೇಲೆ ಅವರು ನಂಬಿಕೆನ ಇಟ್ಟು ಈ ಪಾತ್ರನ ನನಗೆ ಕೊಟ್ಟರು. ಎಷ್ಟು ಮಟ್ಟಾಗುತ್ತೋ ನಾನು ಅಷ್ಟು ಮಟ್ಟ ಉಳಿಸ್ಕೊಂಡಿದ್ದೀನಿ ಅನ್ಕೋತೀನಿ. ಬಟ್ ನಮಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಅಷ್ಟೇ ತಪ್ಪುಗಳಾಗಿದೆ, ಅದಕ್ಕೆ ಕ್ಷಮೆ ಇರಲಿ. ಮುಂದಿನ ಮಟ್ಟದಲ್ಲಿ ಆ ತಪ್ಪನ್ನ ತಿಳ್ಕೊಳ್ಳೋಕ್ಕೆ ನಾನು ಖಂಡಿತ ಶ್ರಮ ಪಡ್ತೀನಿ, ನಮ್ಮ ತಂಡ ಕೂಡ ಶ್ರಮ ಪಡ್ತೀವಿ. ಧನ್ಯವಾದ. ಹೆಸರು ಜನನಿ ಅಂತ. ನಾನು ಈ ಎಲ್ಲ ನಮ್ಮ ತಂಡದವರಿಗೆ ಫಸ್ಟ್ ಅಭಿನಯಿಸ್ತೀನಿ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಮತ್ತು ನಮ್ಮ ಆದಿತ್ಯ ಸರು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ. ರಾತ್ರಿ 12 ಗಂಟೆವರೆಗೂ ಕುತ್ಕೊಂಡು ಸಾಂಗ್ ಎಲ್ಲನೂ ಬರೆದು ಅವ್ರ ಫ್ರೆಂಡ್ಸ್ಗಳ ಜೊತೆ ಹೆಲ್ಪ್ ತಗೊಂಡು, ಆಮೇಲೆ ನಮಗೆ ಹೆಲ್ಪ್ ಮಾಡಿರೋ ಮೇಕಪ್ಪಲ್ಲೆಲ್ಲ ಹೆಲ್ಪ್ ಮಾಡಿದ್ದಾರೆ ತುಂಬ. ಆಮೇಲೆ ನಮಗೆ ಯಾವುದೇ ಒಂದು ಏನು ಕೊರತೆ ಆಗದೆ ತಿಂಡಿ ಮಾಡಿದ್ದೀರಾ ಅಂತ ಎಲ್ಲ ಕೇಳಿ ಕರ್ಕೊಂಡು ಹೋಗಿ ದೂರದವರೆಗೂ ಹುಷಾರಾಗಿ ಕರ್ಕೊಂಡ್ಬಂದು ಎಲ್ಲನೂ ಮಾಡಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ತುಂಬ ಧನ್ಯವಾದ.